ಅಣ್ಣ, ನಾಳೆ ಬೆಳಗ್ಗೆ ಪೂಜೆಗೆ ಪುರೋಹಿತರಿಗೆ ಇನ್ಫಾರ್ಮ್ ಮಾಡಿದ್ಯಾ? ಹಾ ಸೌಂದರ್ಯ, ಹೇಳಿದ್ದೀನಿ. ಅವರೇ ಬೆಳಗ್ಗೆ ಬೇಗ ಬಂದು ಎಲ್ಲ ಅರೇಂಜ್ಮೆಂಟ್ಸ್ ಮುಂದೆ ನಿಂತು ನೋಡ್ಕೋಬೇಕು. ಸರಿ, ಇನ್ನೊಂದ್ಸಲಿ ಫೋನ್ ಮಾಡಿ ಬೇಗ ಬರ್ದಕ್ಕೆ ಹೇಳ್ತೀನಿ. ಆಮೇಲೆ ಚಿಕ್ಕತೆ ಅಡಿಗೆ ವ್ಯವಸ್ಥೆ ಆಗಿದ್ಯಾ? ಅಯ್ಯೋ, ಅದಕ್ಕೇನಂತೆ ಸುಕ್ಕು ಅದನ್ನೆಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾಳೆ ಅಲ್ವಾ ಸುಕ್ಕು? ಚಿರು, ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿರ್ಬೇಕು, ನೋ ಆರ್ಟಿಫಿಷಿಯಲ್ ಫ್ಲವರ್ಸ್. ಬೆಳಗ್ಗೆ ಬೇಗನೆ ಎದ್ದು ಯಾರಿಗಾದ್ರೂ ಫ್ಲವರ್ಸ್ ತಗೊಂಬರಕ್ ಹೇಳ್ಬಿಡ್ರಿ. ಅಯ್ಯೋ, ಯಾಕಮ್ಮ, ನಾನು ಸುಕ್ಕುನೇ ಹೋಗ್ತೀವಿ ಬೆಳಗ್ಗೆ. ನನ್ಗೆ ಮನೆಯಲ್ಲಿ ಮಾಡೋದಕ್ಕೆ ತುಂಬಾ ಕೆಲಸ ಇದೆ, ಯಾರಾದ್ರೂ ಕೆಲಸದವ್ರನ್ನ ಕರ್ಕೊಂಡು ಹೋಗಿ. ಆಗ್ಬೋದು, ನೋ ಪ್ರಾಬ್ಲಮ್. ಯಾರಾದ್ರೂ ಹೋಗಿ, ಆದ್ರೆ ಪೂಜೆ ಮಾತ್ರ ಚೆನ್ನಾಗಿ ನಡಿಬೇಕು. ನನಗೆ ಇದು ತುಂಬಾ ಸ್ಪೆಷಲ್, ಯಾಕೆಂದ್ರೆ ರೋಹಿತ್ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ. ಚಿರು, ಅರ್ಚನಾ ಮದುವೆ ಆಗ್ತಿದೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ, ಆದ್ರೆ ನೀನೊಬ್ಬ ಮಾತ್ರ ಯಾಕೆ ಡಲ್ ಆಗಿದ್ಯಾ? ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ, ಹೇಳು ಚಿರು. ಅಚ್ಚುಗೆ ಈ ಮದುವೆ ಇಷ್ಟ ಇಲ್ಲ ಅನ್ಸುತ್ತೆ. ಏನ್ ಹೇಳ್ತಾ ಇದೆ ಚಿರು? ಹೌದು, ಅದಕ್ಕೆ ಅವಳು ಮನ್ಸಿಲ್ದೆ ನಮ್ಮ ಬಲವಂತಕ್ಕೋಸ್ಕರ ಒಪ್ಕೊಂಡಿರ್ಬೋದು. ಹೌದು, ನನಗೂ ಹಾಗೆ ಅನಿಸ್ತದೆ. ಅಲ್ಲಮ್ಮ, ನಾನು ಹೇಳಿದ್ದು ಚಿರುಗೂ ಹಾಗೆ ಅನಿಸ್ತಿರ್ಬೋದು ಅಂದೆ ಅಷ್ಟೇ. ಅಲ್ಲಪ್ಪ ಚಿರು, ಅರ್ಚನಾ ಹೂ ಅಂದ್ಮೇಲೆನೆ ಸೌಂದರ್ಯ ಹುಡುಗರ ಕಡೆಯವ್ರನ್ನ ಕರ್ಸಿದ್ದು. ಅವಳು ಹುಡುಗನ ಜೊತೆ ಮಾತಾಡಿದಾಳೆ, ಬಂದು ಎಲ್ರ ಮುಂದೆ ನಾವು ಓಕೆ ಅಂತಾನು ಹೇಳಿದಾಳೆ. ಈಗ ನೋಡಿದ್ರೆ ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳ್ತಿದೀಯಾ? ಅವಳೇನಾದ್ರೂ ನಿನ್ನ ಹತ್ರ ಬಂದು ನನ್ಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಏನಾದ್ರೂ ಹೇಳಿದಾಳ? ಇಲ್ಲ. ಮತ್ತೆ ಅದ್ ಹೇಗಪ್ಪ ಬಲವಂತಕ್ಕೋಸ್ಕರ ಅರ್ಚನಾ ಮದ್ವೆ ಆಗ್ತಿರೋದು ಅಂತ ಹೇಳ್ತಿದೀಯಾ? ನೋಡು ಚಿರು, ಅರ್ಚನನ್ ಮದ್ವೆ ಆಗ್ಬೇಕು ಅನ್ನೋದು ಮಾವನ್ ಕನ್ಸು. ಅದು ಈಗ ಈಡೇರ್ತಿದೆ. ಅವ್ರ ಆಸೆನ ನಾವ್ ಎಲ್ಲರೂ ಸೇರ್ಕೊಂಡು ಈಡೇರಿಸ್ಬೇಕು. ಅವ್ರು ಅನ್ಕೊಂಡಿರೋದಕ್ಕಿಂತ ಅದ್ಧೂರಿಯಾಗಿ ಈ ಮದ್ವೆನ ನೆರವೇರಿಸ್ಬೇಕು ಅನ್ನೋದೇ ನನ್ನ ಆಸೆ. ಅರ್ಚನಾ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವಳು ಈ ಮದುವೆಗೆ ಸಂತೋಷದಿಂದ ಒಪ್ಕೊಂಡಿದ್ದಾಳೆ. ನಾನು ಈಗ ತಾನೇ ಅವಳ ಹತ್ರ ಮಾತಾಡ್ಕೊಂಡ್ ಬಂದೆ. ಹೌದಮ್ಮವ? ಹೌದಮ್ಮ, ಇಷ್ಟಕ್ಕೆಲ್ಲ ಕಾರಣ ನೀನೇ. ಸೊ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ಸ್ ಎಲ್ಲ ಯಾಕೆ ಮಾವ?